ಗುಡ್ ಮಾರ್ನಿಂಗ್. ನೋಡಿ ತಿನ್ನೋದು ಎಲ್ಲ ನಮ್ಮ ಥರ ಸೊಪ್ಪು ಸದೆ ತಿನ್ನೋರಲ್ಲ ಇಲ್ಲಿ. ಏಕ್ ಮಾರ್ದೋ ತುಕಡ ಪೀಸ್ ಪೀಸ್ ತಿನ್ನೋದು ಹಂಗೆ, ಜನನೂ ಹಂಗೆ ಇದ್ದಾರೆ ನೋಡಿ. ಇಲ್ಲೆಲ್ಲ ಅಂಗಡಿಗಳಿಗೆ ಬರೋದು ಇವರೆಲ್ಲ ಕರೆಕ್ಟಾಗಿ ಅವರು ಏನು ಮಾರ್ಕ್ ಮಾಡಿರ್ತಾರೆ ಅಲ್ಲೇ ನಿಲ್ಲಿಸ್ತಾರೆ. ಒಂಚೂರು ಆಚೆ ಈಚೆ ನಿಲ್ಲಿಸಲ್ಲ. ನಮ್ಮೂರಲ್ಲಿ ಹಂಗಲ್ಲ. 2 ಗಾಡಿ ನಿಲ್ಲೋಕ್ಕೆ ಜಾಗ ಆಯಿತು ಅಂದರೆ ಅದು ಅಡ್ಡಡ್ಡ ನಿಲ್ಲಿಸಿ ಅದನ್ನು ಪೂರ್ತಿ ಅವನದೇ ಮಾಡ್ಕೊಬೇಕು. ಸೊ ಇದು ಅವ್ರದ್ದು, ನಮ್ಮ ಬೀಗರ್ದು, ಚೈನಾದವ್ರದ್ದು. ಅವ್ರನ್ನಂತೂ ಹೇಳಂಗೆ ಇಲ್ಲ. ಅಲ್ಲಿ ಕಾಕ್ರೋಚ್ ಎಲ್ಲ ಅವರೇ ತಿನ್ನೋದು ನೋಡಿ. ಎಲ್ಲ ಗಾಡಿಗಳು ಒಂದೇ ಒಂದು ಹಿಂಗೆ ನಿಂತಿಲ್ಲ. ಎಲ್ಲ ಅವ್ರು ಏನು ಮಾರ್ಕ್ ಮಾಡಿದ್ರೆ ಹಂಗೇನಿಲ್ಲ, ನೋಡ್ಕೊಂಬಿಡ್ರಿ. ಆಮೇಲೆ ರೋಡ್ಗಳು ಅಷ್ಟೇ. ಹೆಂಗೆ ಅಂದರೆ ಇದು ಇರೋದು ವೈಟ್ ಫೀಲ್ಡ್ ಥರ ನಾವು ಇರೋದು. ವೈಟ್ ಫೀಲ್ಡ್ ಅಂದರೆ ಹೆಂಗಿರುತ್ತೆ ಟ್ರಾಫಿಕ್, ಇಲ್ಲಿ ಆರಾಮಾಗಿ ಓಡಾಡ್ತಾರೆ. ಮೇನೇನು ಗೊತ್ತಾ, ನಾನು ಇಲ್ಲಿ ನಾಲ್ಕನೇ ದಿನ, ನೆನ್ನೆ ಒಂದಿನ ಮಾತ್ರ ಒಂದೇ ಒಂದು ಸಲ ಹಾರನ್ ಕೇಳಿಸ್ಕೊಂಡಿರೋದು. ವಿಡಿಯೋದಲ್ಲಿ ನೋಡಿ ಬೇಕಾದರೆ. ಸ್ಟಾರ್ಟಿಂಗಿಂದ ಎಂಡ್ವರೆಗೂ ನಾನು ಎಷ್ಟು ನಿಮಿಷ ಮಾಡ್ತೀನಿ ಅಷ್ಟು ನಿಮಿಷನೂ ರೋಡ್ ಪಕ್ಕನೇ ಇರೋದು. ವೆಹಿಕಲ್ಗಳು ಓಡಾಡ್ತಾನೆ ಇದ್ದಾವೆ ನೋಡಿ. ಆ ಯಪ್ಪ ನುಗ್ಗಲ್ಲ, ಆರಾಮಾಗಿ ಕೆಲಸ ಅಲ್ಲ, ಲೇಡಿ ಅದು ಜಾಗ ನೋಡ್ಕೊಂಡು ಹೋಗೋದು ನೋಡಿ. ನಮ್ಮವರಾದ ದೊಡ್ಡ ಲಾರಿ ಎಲ್ಲ ಆನೆ ಐರಾವತ ಬರ್ತಿದ್ರು, ಪುಸ್ತಕಂತ ಹೋಗಿ ಮುಂದೆ ನಿಲ್ಲಿಸೋದು. ಹೊಡೆದ್ರೆ ಅವನು ಸಾಯಬೇಕು, ಇಲ್ಲ ಅವ್ನು ದಂಡ ಕಟ್ಟಬೇಕು ನೋಡಿ. ಖಾಲಿ ಇತ್ತು, ನುಗ್ಗಿದ್ರು ನೋಡಿ. ಇಷ್ಟೊತ್ತಾದರೂ ಒಂದೇ ಒಂದು ಹಾರ್ನ್ ಸೌಂಡ್ ಕೇಳಿಸಿಲ್ಲ. ಓಕೆ, ಇದು ಚೈನಾದವ್ರದ್ದೇ ಹೋಟ್ಲು, ಚಿಂಗ್ಮೋಂಟೆ. ನಮ್ಮದು ಸೀ ಹೌಸ್. ಓಕೆ, ತಿಂಡಿ ತಿಂದ್ಬಿಟ್ಟು ಫ್ರೂಟ್ಸ್ ತರಕ್ಕೆ ಹೋದರೆ ಕೊಳತ್ ನಾರತ್ತಲ್ಲ, ಹಂಗಿದೆ ನೋಡಿ. ಸೀ ಹೌಸ್ ಚೆನ್ನಾಗಿದೆ. ಇವತ್ತು ಕ್ಲಬ್ ಹೌಸಿಗೆ ಹೋಗೋಕ್ಕಾಗಿಲ್ಲ ಅಂದರೆ ಟೈಮ್ ಇಲ್ಲ. ನಮ್ಮ ತಾಯಿ ಗಾಡಿ ಬರುತ್ತೆ. ನಮ್ಮ ಕಡೆ ಗುದ್ದಾಡ್ಕೊಂಡು ಲಾಕ್ ಮಾಡಬೇಕು. ಇದು ಹಂಗಲ್ಲ, ಇದು ಹಿಂಗಂದು ಲಾಕು. ಒಂದು ಸೆಕೆಂಡ್ರಿ ಬಂದ್ಬಿಟ್ಟು ಇದಿದೆಯಲ್ಲ ಇಷ್ಟೇ. ನನ್ನ ಮಗ ಮುರಿದಾಕಿದ್ರೂ ಬರಲ್ಲ. ಹಿಂಗಂದ್ಬಿಡೋದು, ಓಪನೇ ಆಗಲ್ಲ ಅದು ತೆಗಿಯೋವರೆಗೂ. ಇಷ್ಟು ಆ್ಯಪಲ್ಗೆ ಎಷ್ಟು ಅಂದರೆ 109 ಅಂದರೆ 240 ಪ್ಲಸ್ 50, ಹೆಚ್ಚು ಕಡಿಮೆ 300 ರೂಪಾಯಿ ನಮ್ಮ ದುಡ್ಡು. 20 ರೂಪಾಯಿ, 150 ರೂಪಾಯಿ ಕೊಟ್ಟಿದ್ದೆ. ಏನೋ ಹುರಿದೋದಂಗೆ ಬೇರೆ ಕಾಣಿಸುತ್ತೆ. ಓಕೆ, ಬೆಳಿಗ್ಗೆ ಎದ್ದಿದ್ದಂಗೆ. ನೆಕ್ಸ್ಟ್ ವಿಡಿಯೋ, ಬಾಯ್.